ಗೈಸ್ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದಿರಲ್ಲ, ಸೊ ನಿಮಗೆ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಏನಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕುವಾಗ ಮತ್ತೆ ಕಾಮೆಂಟ್ ಪಿನ್ ಮಾಡುವಾಗ ನಿಮಗೆ ವಿಡಿಯೋ ವೆರಿಫಿಕೇಶನ್ ಅಂತ ಹೇಳಿ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಇವತ್ತು ವಿಡಿಯೋ ವೆರಿಫಿಕೇಶನ್ ಯಾವ ರೀತಿ ಸಿಂಪಲ್ ಆಗಿ ಕೆಲವೇ ಒಂದು 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದಂತ ನಾನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ಥರ ಯೂಟ್ಯೂಬ್ ರಿಲೇಟೆಡ್ ಮತ್ತೆ ಟೆಕ್ ವಿಡಿಯೋಸ್ ಮತ್ತೆ ಅರ್ನಿಂಗ್ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್ ಅಲ್ಲಿ ವಿಡಿಯೋ ವೆರಿಫಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು 3 ಆಪ್ಷನ್ ಬರುತ್ತೆ. ಸೊ ಅದರಲ್ಲಿ ಕೆಳಗಡೆ ಆಪ್ಷನ್ ಬಿಟ್ಬಿಡಿ. ಇನ್ನು 2 ಆಪ್ಷನ್ನು, ಮೊದಲನೇದು ಬಂದುಬಿಟ್ಟು 6 ಸೆಕೆಂಡ್ ಅಂದರೆ 6 ಸೆಕೆಂಡ್ ನಿಮ್ಮೊಂದು ಫೇಸ್ ವೆರಿಫಿಕೇಶನ್ ಮಾಡೋದಿರುತ್ತೆ. ಮತ್ತು ಕೆಳಗಡೆ ಇನ್ನೊಂದು ಬಂದುಬಿಟ್ಟು ನಿಮ್ಮೊಂದು ವೋಟರ್ ಐ ಡಿ ಮತ್ತು ವೋಟರ್ ಐ ಡಿ ಅಲ್ಲ, ಡ್ರೈವಿಂಗ್ ಲೈಸೆನ್ಸ್ ಮತ್ತು ನಿಮ್ಮೊಂದು ಫ್ಲೈಟ್ ವಿಸಿಟ್ ಅದೊಂದು ಕಾರ್ಡ್ ಇರ್ತಲ್ಲ, ಸೊ ಅದರದ್ದೊಂದು ಕೇಳ್ತಾರೆ. ಓಕೆನಾ, ಸೊ ನೀವು ಅದನ್ನು ಇದ್ದರೆ ಮಾಡಿ, ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಇದ್ದರೆ ಮಾಡಿ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಮೊದಲನೇ ಆಪ್ಷನ್ನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳ ಹತ್ರ ಅದು ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಏನಿರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು 6 ಸೆಕೆಂಡ್ ನಿಮ್ಮೊಂದು ಫೇಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಗೆಟ್ ಸ್ಟಾರ್ಟ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ವಿಡಿಯೋ ವೆರಿಫಿಕೇಶನ್ ಅಂತ ಇರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಒಂದು ಟಿಕ್ ಇರುತ್ತೆ. ಸೊ ಆ ಒಂದು ಟಿಕ್ ಮೇಲೆ ಆ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡಿ ಮತ್ತೆ ಸ್ಟಾರ್ಟ್ ಅಂತ ಕೊಡಿ. ಸ್ಟಾರ್ಟ್ ಅಂತ ಕೊಟ್ಟ ಮೇಲೆ ಸೊ ಯಾವ ರೀತಿ ನಿಮ್ಮೊಂದು ಫೇಸ್ನ ರೊಟೇಟ್ ಮಾಡಬೇಕು, ಯಾವ ರೀತಿ ರೊಟೇಟ್ ಮಾಡಬಾರ್ದು ಅಂತ ಪ್ರತಿಯೊಂದನ್ನು ಅಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ಸೊ ಒಂದು ಸಾರಿ ನೀವು ಓದ್ಕೊಳ್ಳಿ. ಹಾಗೆ ಅಲ್ಲಿ ಸ್ಕ್ರೀನ್ ಮೇಲೂ ಕಾಣ್ತಾ ಇರುತ್ತೆ ನಿಮಗೆ ನಿಮ್ಮೊಂದು ತಲೆನ ಯಾವ ಥರ ಈ ಥರ ಹಿಂಗೆ ಸ್ವಲ್ಪ ಅದು ಮೂಮೆಂಟ್ ಮಾಡೋದಾದ್ರೆ ಹೇಳ್ಕೊಡ್ತಾ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಕೆಳಗಡೆ ಸ್ಟಾರ್ಟ್ ಅಂತ ಇರುತ್ತೆ. ಸೊ ಸಿಂಪಲ್ಲಾಗಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮೊಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಅಲೌ ಕೇಳಿದ್ರೆ ಅಲೌ ಮಾಡಿ. ಓಕೆನಾ, ಪರ್ಮಿಷನ್ ಕೇಳಿದ್ರೆ ಎಲ್ಲದಕ್ಕೂ ಅಲೌ ಮಾಡಿ. ನಿಮ್ಮೊಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸ್ವಲ್ಪ ಬೆಳಕಿರೋ ಜಾಗದಲ್ಲಿ ನಿಂತ್ಕೊಂಡು ಸ್ಟ್ರೇಟಾಗಿ ಹಿಡಿದು ಅದು ನಿಮಗೆ ತೋರಿಸುತ್ತೆ ಯಾವ ರೀತಿ ನಿಮ್ಮ ಒಂದು ತಲೆನ ಹೊಳಿಸ್ಬೇಕಂತೇಳಿ. ಸೊ ಅದು ಯಾವ ಥರ ಹೊಳಸಂತ ಕೇಳ್ತಲ್ಲ, ಸೊ ಆ ರೀತಿ ಹೊಳಿಸಿ ಒಂದು 6 ಸೆಕೆಂಡ್ ವಿಡಿಯೋ ಇರುತ್ತೆ. ಅದು ಯಾವ ಥರ ಹೇಳ್ತಾರಲ್ಲ, ಸೊ ಆ ಥರ ಮಾಡಿ. ಅಕಸ್ಮಾತ್ ಫೇಲ್ ಆದರೆ ಮತ್ತೆ ಇನ್ನೊಮ್ಮೆ ಟ್ರೈ ಮಾಡಿ. ನಿಮಗೆ 100 to 100% ಅದು ಸಕ್ಸಸ್ ಆಗುತ್ತೆ. ಓಕೆನಾ, ಸಕ್ಸಸ್ ಆದಮೇಲೆ ಸ್ವಲ್ಪ ಲೋಡಿಂಗ್ ತೊಗೊಂಡಾದ್ಮೇಲೆ ನಿಮಗೆ ಯುವರ್ ವಿಡಿಯೋ ವೆರಿಫಿಕೇಶನ್ ಈಸ್ ರಿವ್ಯೂ ಅಂತ ಬರುತ್ತೆ. ಓಕೆನಾ, ರಿವ್ಯೂ ಅಂತ ಬಂದಮೇಲೆ ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ನೋಡ್ಬೋದು. ನೀವು ಏನಂತ ಕೊಟ್ಟಿರ್ತಾರೆ ಅಂದರೆ ನಿಮ್ಮೊಂದು ವಿಡಿಯೋ ವೆರಿಫಿಕೇಶನ್ 24 ಅವರ್ಸ್ ಒಳಗಡೆ ರಿವ್ಯೂ ಆಗುತ್ತೆ ಅಂತ ಕೊಟ್ಟಿರ್ತಾರೆ. ಓಕೆನಾ, ಸೊ ನೀವು 24 ಅವರ್ಸ್ ಕಾಯಬೇಕಾಗುತ್ತೆ. 24 ಅವರ್ಸ್ ಏನಾದರೂ ಕಾದರೆ ನಿಮ್ಮೊಂದು ಆ ಒಂದು ವಿಡಿಯೋ ವೆರಿಫಿಕೇಶನ್ ಏನು ಇದೆಯಲ್ಲ, ಸೊ ಅದು ಅಪ್ರೂವ್ ಆಗುತ್ತೆ. ಅಪ್ರೂವ್ ಆದಮೇಲೆ ನಿಮ್ಮೊಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆಗಿರ್ಬೋದು ಅಥವಾ ಕಾಮೆಂಟ್ ಪಿನ್ ಮಾಡೋಕ್ಕಾಗಿರ್ಬೋದು. ಸೊ ಆರಾಮಾಗಿ ನೀವು ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ಬೋದು. ಸೊ ಇದು ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ಗಳು ಇರ್ತಿರಲ್ಲ, ಸೊ ನಿಮಗೆ ಈ ರೀತಿ ಬರ್ತಾ ಇರುತ್ತೆ. ಅಕಸ್ಮಾತ್ ನ್ಯೂ ಯೂಟ್ಯೂಬರ್ಸ್ ಇದ್ರೂ ಸಹ ನಿಮಗೆ 2 ಸಲನೂ ಕೇಳ್ತಾ ಇದ್ದು. ಓಕೆನಾ, ಒಂದ್ಸಲ ಮಾಡಿರ್ತೀರ ಬಟ್ 2ನೇ ಸಲನೂ ಬರುತ್ತೆ. ಸೊ ಈಗೇನು ನಾನು ಹೇಳಿದ್ನಲ್ಲ, ಈ ಒಂದು ಸ್ಟೆಪ್ನ ಮಾಡ್ಕೊಳ್ಳಿ, ಈಸಿಯಾಗಿ ನೀವು ಕಂಪ್ಲೀಟ್ನ ಮಾಡ್ಕೋಬೋದು. ಯಾಕಂದರೆ ನಾನು ಮೊದಲೇ ಒಂದು ವಿಡಿಯೋ ವೆರಿಫಿಕೇಶನ್ನ ಮಾಡಿದ್ದೆ, ಬಟ್ ನನಗೆ 2ನೇ ಸಲನೂ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ರೀತಿ ನಾನು ಏನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸೊ ಈ ರೀತಿ ಮಾಡ್ಕೊಂಡು ನೀವು ವಿಡಿಯೋ ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಓಕೆ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.